ಹಾಸ್ಟೆಲ್ ಅಡುಗೆ ಸಿಬ್ಬಂದಿ ಪತಿ ವಿದ್ಯಾರ್ಥಿಗೆ ಬೆತ್ತದಿಂದ ಥಳಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಗೌರಿಬಿದನೂರು ನಗರದ ಕರೇಕಲ್ಲಹಳ್ಳಿಯಲ್ಲಿರುವ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದಿದೆ. ಹಾಸ್ಟೆಲ್ನಲ್ಲಿ ಅಡುಗೆ ಸಿಬ್ಬಂದಿಗೆ ಮತ್ತು ಅವರ ಪತಿಗೂ ಸಹ ಉಳಿದುಕೊಳ್ಳಲು ಜಾಗ ನೀಡಲಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಅಡುಗೆ ಸಿಬ್ಬಂದಿ ಪತಿ ಕಲಂದರ್ ವಿದ್ಯಾರ್ಥಿಗಳ ಮೇಲೆ ದರ್ಪ ತೋರಲು ಪ್ರಾರಂಭಿಸಿದ್ದಾನೆ. ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳಲು ಕೆಲವು ವ್ಯಕ್ತಿಗಳು ತಾವು ಪತ್ರಕರ್ತರು ಎಂದು ಹೇಳಿಕೊಂಡು ಮಂಗಳವಾರ ರಾತ್ರಿ ಗೋಡೆ ಹಾರಿ ಒಳಗೆ ಪ್ರವೇಶಿಸಿದ್ದಾರೆ. 18 ವಿದ್ಯಾರ್ಥಿನಿಯರು ಇರುವ ಈ ಹಾಸ್ಟೆಲ್ನಲ್ಲಿ ತಡರಾತ್ರಿ ಕೆಲವರು ಅಲ್ಲಿನ ಶಿಕ್ಷಕರೊಂದಿಗೆ ಕುಳಿತು ಮಾತನಾಡುತ್ತಿರುವ ವಿಡಿಯೋಗಳು ನೋಡಿದವರು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ಪ್ರವೇಶವಿಲ್ಲ, ಆದರೆ ಹೊರಗಿನವರಿಗೆ ಮುಕ್ತ ಪ್ರವೇಶ ನೀಡಿರುವುದು ಹಾಗೂ ಇಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲದಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಭದ್ರತೆ ಇದೆಯೇ ಎಂದು ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳನ್ನ ಪ್ರಶ್ನೆ ಮಾಡುತ್ತಿದ್ದಾರೆ. ಈ ಬಗ್ಗೆ ವಾರ್ಡನ್ ನವೀನ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ವಿದ್ಯಾರ್ಥಿಗೆ ಅಡುಗೆ ಸಿಬ್ಬಂದಿ ಪತಿ ತಿಳಿಸಿರುವ ಘಟನೆಯ ವಿಡಿಯೋ 2 ತಿಂಗಳ ಹಿಂದೆ ನಡೆದಿರುವುದು ಈಗ ನನ್ನ ಗಮನಕ್ಕೆ ಬಂದಿದೆ. ರಾತ್ರಿ ಸಹ ಇಬ್ಬರು ವ್ಯಕ್ತಿಗಳು ಹಾಸ್ಟೆಲ್ನ ಕಾಂಪೌಂಡ್ ಹಾರಿ ಬಂದು ನಾವು ಪತ್ರಕರ್ತರು ಎಂದು ಹೇಳಿಕೊಂಡು ಹಾಸ್ಟೆಲ್ನ ತರಗತಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಅವರು ಪತ್ರಕರ್ತರೋ ಅಲ್ಲವೋ ನನಗೆ ಸರಿಯಾದ ಮಾಹಿತಿ ಇಲ್ಲ. ಇದನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪೊಲೀಸರಿಗೆ ದೂರು ನೀಡಲಾಗುವುದು ಎಂದು ತಿಳಿಸಿದರು. ತಹಶೀಲ್ದಾರ್ ಅರವಿಂದ್ ಭೇಟಿ ಮಂಗಳವಾರ ರಾತ್ರಿ ಹಾಸ್ಟೆಲ್ಗೆ ಬಂದಿದ್ದ ಅಪರಿಚಿತರ ವಾರ್ಡನ್ ಸಿಬ್ಬಂದಿ ಮತ್ತು ಮಕ್ಕಳಿಂದ ಮಾಹಿತಿ ಪಡೆದುಕೊಂಡರು. ಕೊಠಡಿಗಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸಿಸಿ ಕ್ಯಾಮೆರಾ, ಊಟದ ಮೆನು, ಬಯೋಮೆಟ್ರಿಕ್ ಇಲ್ಲದೆ ಇರುವ ಬಗ್ಗೆ ವಿವರಣೆ ಕೇಳಿ ನೋಟಿಸ್ ನೀಡಲಾಗುವುದು ಎಂದು ಅಪರಿಚಿತರು ಬಂದಿರುವ ಬಗ್ಗೆ ಪೊಲೀಸ್ ದೂರು ನೀಡಲು ವಾರ್ಡನ್ಗೆ ಸೂಚನೆ ನೀಡಿದ್ರು. ತಾಲೂಕು ದಂಡಾಧಿಕಾರಿಗಳು ಅರವಿಂದ್ ಕೇರವರು. ಇದೇ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಆಶಾ, ಆರ್ಐ ಖಾದರ್, ವಿಎ ಅಮರನಾರಾಯಣ ಹಾಜರಿದ್ದರು. ವರದಿ ನರೇಶ್ ಬಾಬು, ಜನಸುದ್ದಿ ನ್ಯೂಸ್, ಗೌರಿಬಿದನೂರು. ಇಲ್ಲ ಸರ್, ನಮ್ಮ ಮೆನು ಚಾರ್ಟ್ ಪ್ರಕಾರ ಬರ್ತಾರೆ. ಮೆನು ಚಾರ್ಟ್ ಸಪ್ಲೈ ಆಗಿದೆ. ಆಯ್ತು, ಏನು ಚಾರ್ಟ್ ಕೊಡ್ತೀರಾ ಕೊಡಿ ಸರ್. ಚಾರ್ಟ್ ಇರಬೇಕಲ್ವಾ? ಒಂದು ಚಾರ್ಟ್ ಎಲ್ಲಿ ಇದೆ ಟ್ರೈನಿಂಗ್ ಎಲ್ಲ ಸರ್? ಇಲ್ಲಿ ಗೊತ್ತಿಲ್ಲ ಸರ್. ನಾವು ಮೀಡಿಯಾದವ್ರು ಅಂತ ಬಂದಿದ್ದೀವಿ. ನಾನು ಅಪ್ ಟು 7:15 ಇಲ್ಲಿ ವಿಸಿಟ್ ಹೋಗಿದ್ದೆ. ನಮಗೆ ಯಾರಿಗೆ ಇಂಟಿಮೇಟ್ ಮಾಡಿದ್ದೀರಿ? ಈಗ ಏನು ಯಾರು ಬಂದಿದ್ರು, ಅವರು ಯಾಕೆ ಟ್ರೆಸ್ಪಾಸಿಂಗ್ ಇಸ್ ನಾಟ್ ಅಲೌಡ್ ಅಲ್ವಾ? ಹೌದು ಸರ್. ಹೌದು ಮತ್ತು ಯಾವ ಥರ ಸರ್? ಅದಕ್ಕೆ ಸರ್ ನಮ್ಮವರು ಅಲೋ ಮಾಡಲಿಲ್ಲ. 24 hours ಆಗಿದೆ, ಆದರೆ ಎಲ್ಲಿ ಇಂಟಿಮೇಷನ್ ಕೊಟ್ಟಿದ್ದೀರಾ ಸರ್? ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಕೇಳಿಸಿದ್ದೀನಿ ಸರ್. ಯಾರು ನಮ್ಮ ಡಿಸ್ಟ್ರಿಕ್ಟ್ ಸರ್ ಬಿಂದುಮಣಿ ಮೇಡಮ್ ಅಂತ ಹೇಳಿದ್ದೀರಾ? ಅವರಿಗೆ ಸಂಜೆ ನಾನು ಕೇಳಿದ್ದಕ್ಕೆ ನನಗೆ ವಿಚಾರನೇ ಗೊತ್ತಿಲ್ಲ, ನಾನು ಇದ್ರ ಬಗ್ಗೆ ಕೇಳ್ತೀನಿ ಅಂತ ಸರ್. ಫೋನ್ ಮಾಡಿ ವಿಚಾರ ತಿಳಿಸಿದ್ದೆ ಸರ್. ನನಗೆ ಇಲ್ಲಿ ಏನಾಗಿತ್ತು ಅಂದರೆ, ನಾನು 7:15 ಹೋಗಿದ್ದೆ. ಯಾರು ಆರ್ಕೋ ಬಂದಿದ್ದಾರೆ ಅಂತ ಹೇಳಿದ್ರು. ನಾವು ಶಿಫ್ಟಾಗಿ ಮಕ್ಕಳ ಕಡೆ ಯಾವುದೇ ಪರ್ಮಿಷನ್ಗೆ ಯಾರು ಬರಬಾರ್ದು ಅಂತ ಹೇಳಿದ್ವಿ. ಮತ್ತು ಮಾರ್ನಿಂಗ್ ಅವ್ರು ಬಂದಿದ್ರು ಸರ್. ನಾವು ಪ್ರೆಸ್ ಅವರು ನಾವು ಅಷ್ಟೊತ್ತಲ್ಲಿ ಬಂದರೆ ನಿಮ್ಮ ಯಾರು ನಮ್ಗೆ ಒಳಗಡೆ ಬಿಡಲಿಲ್ಲ ಅಂತ. ನೋಡಿ, ಯಾರು ಬಂದರೂ ಬಿಡೋಕ್ಕಾಗಲ್ಲ. ಇಲ್ಲಿ ಮಕ್ಕಳಿರ್ತಕ್ಕಂಥದ್ದು ನಿಯಮಾವಳಿಗಳಿರುತ್ತೆ, ಹಾಗಾಗಿ ಬಿಟ್ಟಿಲ್ಲ. ನಾನು ಈಗ ಏನು ಬೇಕಾದರೂ ಪ್ರಶ್ನೆ ಕೇಳಿ. ಅವರು ಪ್ರಶ್ನೆ ಏನು ಕೇಳಿದ್ರು ಅಂದರೆ, ಅವರು ಇಲ್ಲಿ ಮಕ್ಕಳಿಗೆ ನೀವೇನೋ ಊಟ ಕೊಡ್ತಾ ಇಲ್ಲ ಅಂತ, ಅದು ಕೊಡ್ತಾ ಇಲ್ಲ ನನಗೆ. ಸರ್, ನೀವು ಕೇಳಿ ಸರ್, ಮಕ್ಕಳ ಕಣ್ಣಿಗೆ ಏನಾದರೂ ಕಂಪ್ಲೇಂಟ್ ಆದರೆ ಜವಾಬ್ದಾರಿ ಮಕ್ಕಳನ್ನೆಲ್ಲ ವಿಚಾರಿಸಿ. ಮಕ್ಕಳು ಯಾವುದೇ ರೀತಿ ಕಂಪ್ಲೇಂಟ್ ಅಂತಕ್ಕಂಥ ಓಕೆ ಸರ್, ನಮ್ಗೆ ತಪ್ಪು ಮಾಹಿತಿ ಬಂದಿದೆ ಅಂದ್ಬಿಟ್ಟು ಅವರು ಮೆನು ಚಾರ್ಟ್ ಆಗಿದೆ ಸರ್. ಮೆನು ಚಾರ್ಟ್ ಇನ್ನೂ ಕೊಟ್ಟಿಲ್ಲ ಸರ್ ಇವಾಗ. ಓಕೆ. ಇಂದಿನ ದಿವಸ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿರುತ್ತೇನೆ. ಇಲ್ಲಿನ ಏನು ಸರೌಂಡಿಂಗ್ ಇದೆ, ಆಮೇಲೆ ಹಾಸ್ಟೆಲ್ ವ್ಯವಸ್ಥೆ, ಆಮೇಲೆ ಟೀಚರ್ಸ್ ಜೊತೆ ಮತ್ತು ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ಜೊತೆ ಕೂಡ ಸಂವಾದ ನಡೆಸಿರ್ತೀನಿ. ಹಾಸ್ಟೆಲಲ್ಲಿ ಕೊಡ್ತಕ್ಕಂಥ ಎಲ್ಲ ಫೆಸಿಲಿಟೀಸ್ನ ಎನ್ಕ್ವೈರಿ ಮಾಡಲಾಗಿದೆ. ಏನು ನಮಗೆ ಕಂಪ್ಲೇಂಟ್ ಬಂದಿತ್ತು, ನಿನ್ನೆ ಯಾರೋ ಟ್ರೆಸ್ಪಾಸಿಂಗ್ ಆಗಿತ್ತು ಅಂತ, ಅದ್ರ ಬಗ್ಗೆ ಕೂಡ ವರದಿ ಕೂಡ ಕೊಡೋದಕ್ಕೆ ವಾರ್ಡನಿಗೆ ಸೂಚನೆ ಕೂಡ ಕೊಟ್ಟಿದ್ದೀನಿ. ಹಾಗೆ ಯಾರು ಟ್ರೆಸ್ಪಾಸಿಂಗ್ ಅಂತ ಆಗಿದ್ದರೆ ಅಂಥವ್ರ ವಿರುದ್ಧ ಸ್ಟೇಷನಲ್ಲೂ ಕೂಡ ದೂರು ಕೊಡೋದಕ್ಕೆ ಇಂಟಿಮೇಟ್ ಮಾಡಿದ್ದೀನಿ. ಹಾಗೆ ಅವರ ಮೇಲಾಧಿಕಾರಿಗಳು ಕೂಡ ಮಾತಾಡಿದ್ದೀನಿ. DM ಅವ್ರ ಜೊತೆಗೆ ಕೂಡ ನಾಳೆ ಮಾತಾಡ್ತೀನಿ ಮತ್ತು ಅವ್ರ ಜೊತೆಗೆ ಪತ್ರ ಸಂವಾದ ಕೂಡ ಮಾಡ್ತೀನಿ. ಸರ್, ಇವರಿಗೆ ಇಲ್ಲಿ ನೋಟಿಸ್ ಏನಾದರೂ ಕೊಡ್ತೀರಾ ಸರ್? ಈಗ ಏನಾದರೂ ಈಗಿರೋ ಲ್ಯಾಪ್ಸಸ್ಸಿಗೆ ನೋಟಿಸ್ನ ಹಾಕ್ತೀನಿ. ರಿಪೋರ್ಟ್ ತಗೊಂಡೋಗಿದ್ದಾರೆ.
ಏನಕ್ಕೆ ಬಂದಿದ್ರು ಅವರು? ಯಾರು ಬಂದಿದ್ದು ಅಂತ ಗೊತ್ತಾ? ಸರ್ ಇಲ್ಲ ಸರ್, ಅವ್ರು ನಾನು ನೋಡಿಲ್ಲ. ಪ್ರೆಸ್ಸು ಅಂತ ಅಂದರು. ಏನು ಹೆಸರು? ಇಲ್ಲ, ಹೆಸರು ಹೇಳಿಲ್ಲ. ಯಾವುದು ನಿಸರ್ಗ ಅಂತ ಅಂದರು ಪೇಪರ್. ನಿಸರ್ಗ ಪೇಪರ್ ಅಂತ ಅಂದರು. ವಿಡಿಯೋ ಇದೆಯಾ? ಇಲ್ಲ ಸರ್, ನಮ್ಗೆ ಇದು ಗೊತ್ತಿಲ್ಲ. ಸರ್ಗೆ ಇನ್ಫಾರ್ಮ್ ಮಾಡಿದೆ. ಸರ್ ರಾತ್ರಿನೇ ಬಂದು ನಮ್ಮ ಗಮನಕ್ಕೆ ತರಬೇಕಲ್ಲ. ಇಲ್ಲ ಸರ್, ಅದಕ್ಕೆ ಸರ್ ಫೋನ್ ಮಾಡಿ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ನಾವಿರ್ತೀವಿ. ಸರ್ ನಮಗೂ ಗೆಸ್ಟ್ ಟೀಚರ್ಸ್ ಆದ್ರಿಂದ ನಮಗೂ ಪ್ಯಾನಿಕ್ ಆಯಿತು. ಇದಕ್ಕೆ ನಾವು ಪ್ರಿನ್ಸಿಪಾಲ್ಗೆ ಇನ್ಫಾರ್ಮ್ ಮಾಡಿದ್ವಿ. ಪ್ರಿನ್ಸಿಪಾಲ್ ಸರ್ ಬೆಳಗ್ಗೆ ಆದರೂ ಇನ್ಫಾರ್ಮ್ ಮಾಡಬೇಕಲ್ಲ, ಈ ಥರ ಬಂದಿದ್ರು, ಈ ಥರ ಆಯಿತು. ಹಳೆ ಶ್ರೀನಿವಾಸ ಸ್ಕೂಲ ಸ್ಕೂಲ್ ಇದೆ ಮುಂಚೆ, ಹಳೆಯದು ಶ್ರೀನಿವಾಸ ಸ್ಕೂಲ್ ಅಂತ ಇದ್ದಿದ್ದಿಲ್ಲ, ಅದನ್ನ ಅಕಾಡೆಮಿಕ್ ಇಯರ್ ನಾವು ಸ್ಟಾರ್ಟ್ ಮಾಡಿದ್ದೀವಿ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ ಅಲ್ಪಸಂಖ್ಯಾತರ ಮುರಾರ್ಜಿ ಸಂಜೆ